ಆದಂಥ ರೀತಿಯಲ್ಲಿ ವಿಶ್ವಕ್ಕೆ ಸರಿಸಮಾನಾದಂಥ ರೀತಿಯ ಒಂದು ರೈಲ್ವೆಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ರಲ್ಲಿ ಪ್ರಧಾನಮಂತ್ರಿಗಳ ಒಂದು ಆತ್ಮನಿರ್ಭರ್ ಭಾರತ್ ಏನಿದೆ, ವಿಕಸಿತ ಭಾರತ್ ಅಂತಕ್ಕಂಥದ್ದೇನಿದೆ, ಆ ನಿಟ್ಟಿನಲ್ಲಿ ದೇಶದಾದ್ಯಂತ ಇವತ್ತು ಅತ್ಯುತ್ತಮವಾದಂಥ ಅತ್ಯಾಧುನಿಕವಾದಂಥ ರೈಲನ್ನು ಇವತ್ತು ದೇಶದ ಜನತೆ ಪ್ರಯಾಣ ಮಾಡ್ತಕ್ಕಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ವಿಶ್ವಕ್ಕೆ ಸರಿಸಾಟಿಯಾದಂಥ ಬೇರೆ ದೇಶಗಳಿಗೆ ಸರಿಸಾಟಿಯಾದಂಥ ರೀತಿಯಲ್ಲಿ ಈ ವ್ಯವಸ್ಥೆಗಳೇನಾಗ್ತಾ ಇದೆ, ಅದಕ್ಕೆ ಬಹುಶಃ ಜನತೆಯೂ ಖುಷಿ ಇದ್ದಾರೆ. ನಾನು ಸಹ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಇವತ್ತೇನು ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೇನೆ. ಈ ವರ್ಷ 2.5 ಲಕ್ಷ ಕೋಟಿ 2,65,000 ಕೋಟಿ ಬಜೆಟ್ನಲ್ಲಿ 24-25ರ ಆಯವ್ಯಯದಲ್ಲಿ ಮಂಡನೆ ಮಾಡಿದರು. ಅದರ ಜೊತೆಗೆ ಕರ್ನಾಟಕದಲ್ಲಿ ಸುಮಾರು 7,500 ಕೋಟಿ ರೂಪಾಯಿಗಳು ಈ ವರ್ಷದಲ್ಲಿ ಹಣವನ್ನು ಬಿಡುಗಡೆ ಮಾಡಿ ಇವತ್ತು ರೈಲ್ವೆ ಇಲಾಖೆಯಿಂದ ಜನತೆಗೆ ಸೌಲಭ್ಯ ಕಲ್ಪಿಸ್ತಕ್ಕಂಥದ್ರಲ್ಲಿ ಉತ್ತಮವಾದ ರೀತಿ ಕರ್ನಾಟಕದ ಒಂದು ಯೋಜನೆಗಳು ನಡೀತಾ ಇದೆ. ಅದರ ಜೊತೆಗೆ 60 ರೈಲ್ವೆ ನಿಲ್ದಾಣಗಳನ್ನು ಇವತ್ತು ಏನು ಒಂದು ಮೇಲ್ದರ್ಜೆಗೆ ಏರಿಸಿರ್ತಕ್ಕಂಥದ್ದು. ಸುಮಾರು 1,800 ಕಿಲೋಮೀಟರ್ದು 97% ರೈಲ್ವೆ ಇಲಾಖೆಯಲ್ಲಿ ಎಲೆಕ್ಟ್ರಿಕಲ್ ವಿದ್ಯುದೀಕರಣ ಮಾಡ್ತಕ್ಕಂಥದ್ರಲ್ಲೂ ಸಹ ಕರ್ನಾಟಕದಲ್ಲಿ ಇವತ್ತು ಏನು ಒಂದು ಸಾಧನೆ ಮಾಡಿದ್ದಾರೆ. ಎಲ್ಲದಕ್ಕೂ ನಾವು ಅವ್ರನ್ನ ಅಭಿನಂದಿಸ್ತೇವೆ. ಸರ್, ಇದನ್ನು ಹೊರತುಪಡಿಸಿ ಪೊಲಿಟಿಕಲ್ಲಿ ಸರ್ ಇವತ್ತು CM DCM ಪ್ರೆಸ್ ಮಾಡಿ ವೋಟ್ ಚೋರಿ ಆಗಿದೆ, ನರೇಂದ್ರ ಮೋದಿ ಸರ್ಕಾರ ಗೆದ್ದಿರೋದೇ ವೋಟ್ ಚೋರಿಯಿಂದ, ಗೆಲ್ತಿರೋದೇ ವೋಟ್ ಚೋರಿಯಿಂದ. ಈಗ ನರೇಂದ್ರ ಮೋದಿ ಅವರ ಬಗ್ಗೆ ಅವರು ಚಾರ್ಜ್ ಮಾಡೋದಾದರೆ ವೋಟ್ ಚೋರಿ ಬಗ್ಗೆ ಕರ್ನಾಟಕದಲ್ಲಿ ಚುನಾವಣಾ ಫಲಿತಾಂಶ ಬರೋದಕ್ಕಿಂತ ಮುಂಚೆ 2023ರಲ್ಲಿ ವಿಧಾನಸಭೆ ಚುನಾವಣಾ ಫಲಿತಾಂಶ 136 ಸೀಟು ಕಾಂಗ್ರೆಸ್ಸಿಗೆ ಬರುತ್ತೆ ಅಂತೇಳಿ ಯಾವ ಆಧಾರದ ಮೇಲೆ ಇವರು ಘೋಷಣೆ ಮಾಡಿದ್ರು 136 ಸೀಟ್ ಬರುತ್ತೆ ಅಂತಕ್ಕಂಥದ್ದು. ವೋಟ್ ಚೋರಿ ಮಾಡಿರ್ತಕ್ಕಂಥ ಕೆಲಸ ಏನಾದರೂ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು. ನನ್ನ ಅಭಿಪ್ರಾಯದಲ್ಲಿ 136 ಸೀಟನ್ನ ಘೋಷಣೆ ಮಾಡಿದಂಥದ್ದು ಬಂದಿದ್ದೇ 136 ಸೀಟು ಅಸೆಂಬ್ಲಿ ಚುನಾವಣೆಯಲ್ಲಿ. ಈಗ ಆಗಿದ್ದರೆ ಯಾರು ವೋಟ್ ಚೋರಿ ಮಾಡಿದರು? ನರೇಂದ್ರ ಮೋದಿಯವರು ವೋಟ್ ಚೋರಿ ಮಾಡಿದ್ರ? 66 ಸೀಟಿಗೆ ನಾವು ಬಂದು ನಿಲ್ಲಬೇಕಾದ್ರೆ. ಅದರಿಂದ ಈ ರೀತಿಯ ಒಂದು ವ್ಯರ್ಥವಾದಂಥ ಹೇಳಿಕೆಗಳನ್ನು ಕೊಟ್ಕೊಂಡು ಸಮಯ ಯಾಕೆ ವ್ಯರ್ಥ ಮಾಡ್ತೀರಿ? ಇವತ್ತು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಜನತೆ. ಅದರ ಬಗ್ಗೆ ನಿಮ್ಮ ಗಮನ ಇರಬೇಕು. ಇಂಥ ವಿಷಯಗಳ ಬಗ್ಗೆ ಏನು ನನಗೆ ನೆನ್ನೆ ಬೆಳಗ್ಗೆ ನನಗೆ ವಿಷಯ ಬಂದಾಗ ಏನೋ ಇಬ್ಬರದು ಜಂಟಿ ಪತ್ರಿಕಾಗೋಷ್ಠಿ ಅಂತ ಹೇಳಿ, ಆ ಜಂಟಿ ಪತ್ರಿಕಾಗೋಷ್ಠಿ ಇದಕ್ಕೆ ಮೀಸಲಿಟ್ಕೊಂಡು ಮಾತಾಡಿರ್ತಕ್ಕಂಥದ್ದೇನಿದೆ ಅವರ ಸಣ್ಣತನ, ರಾಜ್ಯದ ಜನತೆಯನ್ನು ದಿಕ್ಕು ತಪ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ವಿಷಯಗಳನ್ನು ಎತ್ಕೊಂಡು ಏನು ಹೊರಟಿದ್ದಾರೆ. ಇದು ಪರ್ಮನೆಂಟಾಗಿ ನಾಡಿನ ಜನತೆ ಅವರನ್ನು ಮನೆಗೆ ಕಳಿಸ್ತಕ್ಕಂಥ ದಿನ ದೂರ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈಗ DCM ಬರಬೇಕಿತ್ತು, ಎಲ್ಲ ಅವರು ಅದೇ ಹೇಳೋದು. ಈಗ ಈ ವೋಟ್ ಚೋರಿ ಅದು ಇದು ಎಲ್ಲ ಬ್ಯುಸಿ ಅವರು ಅದರಲ್ಲಿದ್ದಾರೆ. ಅಭಿವೃದ್ಧಿ ಬಗ್ಗೆ ಅವರಿಗೆ ಗಮನ ಇಲ್ಲ. ಇಂಥ ವಿಷಯಗಳ ಕ್ಷುಲ್ಲಕವಾದಂಥ ವಿಷಯಗಳನ್ನು ಇಟ್ಕೊಂಡೇ ಕಳೆದ 2 ವರ್ಷ ಕಾಲ ಕಳೆದಿದ್ದಾಗಿದೆ. ಮುಂದಿನ 2 ವರ್ಷವೂ ಇದರ ಮುಂದೆ ಇನ್ನೇನು ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಖಜಾನೆ ಖಾಲಿ ಏನಾಗ್ತಾ ಇದೆ, ಅದಕ್ಕೆ ಸ್ವಲ್ಪ ಹಣ ಯಾಕೆ ಕ್ರೋಢೀಕರಿಸಬೇಕು ಅಂತೇಳಿ ಈಗಾಗಲೇ ನೆನ್ನೆ ಒಂದು ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ಜನಗಳ ಮೇಲೆ ಪದೇ ಪದೇ ತೆರಿಗೆ ವಿಧಿಸ್ತಕ್ಕಂಥದ್ರ ಮುಖಾಂತರ ಜನತೆ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ತೆರಿಗೆ ರೂಪದಲ್ಲಿ ಕಟ್ಟಿರ್ತಕ್ಕಂಥದ್ದು ಇವತ್ತು ಲೂಟಿ ಏನಾಗ್ತಾಯಿದೆ, ಜನ ಗಮನಿಸ್ತಾ ಇದ್ದಾರೆ. ಜನರನ್ನ ಪ್ರತಿನಿತ್ಯ ಇವತ್ತು ದಾರಿ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಅದರಿಂದ ನಾನು ಹಲವಾರು ಬಾರಿ ಹೇಳಿದ್ದೇನೆ, ತಿದ್ದುಕೊಂಡು ತಪ್ಪು ಮಾಡಿರ್ತಕ್ಕಂಥದ್ದನ್ನು ಸರಿಪಡಿಸ್ಕೊಂಡು ಕೆಲಸ ಮಾಡಿ ಅಂತೇಳಿ. ಆದರೂ ಅವರಿಗೆ ಬುದ್ಧಿ ಬರ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ನಿನ್ನೆ ಕಬ್ಬುದು ಸಭೆ ಮಾಡಿದ್ದಾರೆ ಸರ್, ಮಾಲೀಕರು 50 ರೂಪಾಯಿ ಕೊಡಬೇಕು ಅಂತ ಹೇಳ್ತಾರೆ, ಬಟ್ ಮಾಲೀಕರು ಒಪ್ಪಿಲ್ಲ. ಅಲ್ಲ, ಒಂದು ನಿಮಿಷ ಬ್ರದರ್, ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದರು ಅವ್ರ ಮೇಲೆ ಗೂಬೆ ಕೊರಿಸ್ಲಿಕ್ಕೆ. ವಿಧಾನಸಭೆಯಲ್ಲಿ ಒಂದು ಬಾರಿ ಇದೇ ಈ ಮುಖ್ಯಮಂತ್ರಿ ಇವರೆಲ್ಲ ಇದು ಸೇವಂತಿಗೆ ಹೂನ ಕಿವಿಗೆ ಮುಡ್ಕೊಂಡು ಹೋಗಿದ್ದು ಇನ್ನೂ ನಾವು ನೆನಪಿನಲ್ಲಿದೆ. ಆ ಕಿವಿಗೆ ಹೂ ಮುಡ್ಕೊಂಡು ಹೋದಂಥವ್ರು ಏನಿದ್ದಾರೆ, ಈ ಕಳೆದ 2.5 ವರ್ಷದಿಂದ ಪ್ರತಿನಿತ್ಯ ರಾಜ್ಯದ ಜನತೆಗೆ ಕಿವಿಗೆ ಹೂ ಮುಡಿಸ್ತಾ ಇದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಪ್ರಧಾನಮಂತ್ರಿಗಳು ಕಳೆದ ವರ್ಷದ ಇಳುವರಿ, ಕಳೆದ ವರ್ಷದ ಕಬ್ಬು ಬೆಳೆಗಾರರಿಗೆ ಬಂದಂಥ
ಅವತ್ತಿನ ಒಂದು ಕಳೆದ ವರ್ಷದ ಆರ್ಥಿಕ ವರ್ಷದಲ್ಲಿ ಏನು ರೈತರಿಗೆ ಲಾಭ ಲಾಭ ಅಂತ ಹೇಳಲ್ಲ, ರೈತರಿಗೆ ದೊರಕಿರ್ತಕ್ಕಂಥ ಹಣದ ಆಧಾರದ ಮೇಲೆ 25-26 ಸಾಲಿಗೆ ಅವರು 10.5 ಇಳುವರಿ ಇರ್ತಕ್ಕಂಥ ಕಬ್ಬು ಬೆಳೆಗಾರರಿಗೆ 3,550 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. 10.55 ಅದಕ್ಕೀಗ ಆಗಲೇ ಅವರು 3,550 ರೂಪಾಯಿ ಕೊಡಬೇಕು ಅಂತ ಫಿಕ್ಸ್ ಮಾಡಿದ್ದಾರೆ. ನಿನ್ನೆ ಬೆಳಿಗ್ಗೆಯಿಂದ ಏನು ಮ್ಯಾರಥಾನ್ ಮೀಟಿಂಗು ಮಾಡಿರ್ತಕ್ಕಂಥದ್ದೇನಿದೆ, ನಿನ್ನೆ ದಿನ ಅವರೇನು ಇವತ್ತು ಆದೇಶ ಮಾಡಿದ್ದಾರೆ, ಸರ್ಕಾರದ ಆದೇಶ 10.25ಕ್ಕೆ 3,300 ರೂಪಾಯಿ ಅಂತ ಹೇಳಿದ್ದಾರೆ. 11.5ಕ್ಕೆ 11.5 ಇದ್ದರೆ 3,300, ಇಲ್ಲೇ ಇದ್ದರೆ 3,200 ಏನೋ ಮಾಡಿದ್ದಾರೆ, 180 ಮಾಡಿದ್ದಾರೆ. ಇಲ್ಲಿ FRP ದರ 10.25 ಕೇಂದ್ರ ಸರ್ಕಾರ ಇವತ್ತು ನಿಗದಿ ಮಾಡಿರ್ತಕ್ಕಂಥದ್ದೇನಿದೆ 3,550 ರೂಪಾಯಿ, ರೈತರು ಕೇಳಿದ್ದು 3,500. ಈಗ ಇವರು ಮ್ಯಾರಥಾನ್ ಮೀಟಿಂಗ್ ಮಾಡಿ 3,300 ರೂಪಾಯಿ ಮಾಡಿದ್ದಾರೆ. ಏನು ರೈತರಿಗೆ ಇವ್ರು ಕೊಟ್ಟಿರ್ತಕ್ಕಂಥದ್ದು? ಇದು ಡೀಟೇಲ್ ಇವತ್ತು ಆದೇಶ ಮಾಡಿದಾರಲ್ಲ, ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ ಅಂತೇಳಿ. ನನಗೆ ರೈತರು ಸಂತೋಷಪಟ್ಟಿದ್ರೆ ನಂದೇನಿಲ್ಲ, ಆದರೆ ನನಗೆ ಅವರು ನಿನ್ನೆ ದಿನದ ತೀರ್ಮಾನಗಳೇನಿದೆ ಮತ್ತೆ ರೈತ ಕುಟುಂಬಗಳಿಗೆ ದೋಖ ಹಾಕಿರ್ತಕ್ಕಂಥದ್ದು ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.